ರಾಜ್ಯದಲ್ಲಿರೋದು ಡೂಪ್ಲಿಕೇಟ್ ಸರ್ಕಾರ. ಮಂಡ್ಯದಲ್ಲಿ ಹೆಣ್ಣು ಮಗಳನ್ನ ಎದುರಿಸಲಾಗದಂತ ಸರ್ಕಾರ ಇದು. ಮಂಗಳೂರಿನಲ್ಲಿ ಮಾಜಿ ಡಿಸಿಎಂ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ, ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿರೋದು ಡೂಪ್ಲಿಕೇಟ್ ಸರ್ಕಾರ, ಮಂಡ್ಯದಲ್ಲಿ ಹೆಣ್ಣು ಮಗಳನ್ನ ಎದುರಿಸಲಾಗದಂತಹ ಸರ್ಕಾರ ಆಗಿದೆ ಇದು ಅಂತ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೌರವರಂತವರೇ, ಇಲ್ಲಿ ಪ್ರಮುಖವಾಗಿ ಕೌರವರಂತವರೇ ಹೆಣ್ಣು ಮಗಳ ಮುಂದೆ ತಲೆ ತಗ್ಗಿಸಿದ್ರು. ಇಡೀ ಸರ್ಕಾರವೇ ಮಂಡ್ಯದಲ್ಲಿ ಕೂತು ತಂತ್ರವನ್ನ ಮಾಡ್ತಾ ಇದೆ. ಸುಮಲತಾ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಕೂಡ ಆರ್ ಅಶೋಕ್ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ಅಂಬಿ ಸಚಿವ ಸ್ಥಾನವನ್ನ ತ್ಯಾಗ ಮಾಡಿದ್ರು. ಇಂಥ ವ್ಯಕ್ತಿಯ ಶ್ರೀಮತಿಗೆ ಸರ್ಕಾರ ಅವಮಾನವನ್ನ ಮಾಡ್ತಾ ಇದೆ. ಈ ಸರ್ಕಾರಕ್ಕೆ ಒಳ್ಳೇದಾಗಲ್ಲ ಅಂತ ಕೂಡ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಎರಡು ವರ್ಷ ಅವರು ಇದೊಂದು ಡೂಪ್ಲಿಕೇಟ್ ಸರ್ಕಾರ, ದಿಕ್ಕು ದೆಸೆ ಇಲ್ಲ ನಡೀತಾ ಇರುವಂಥ ಸರ್ಕಾರ. ಒಬ್ಬ ಹೆಣ್ಣುಮಗಳನ್ನ, ಮಂಡ್ಯದಲ್ಲಿ ಒಬ್ಬ ಹೆಣ್ಣುಮಗಳನ್ನ ಎದುರಿಸೋಕ್ಕಾಗದೇ ಇರುವಂಥ ಒಂದು ಸರ್ಕಾರ. ಅಂದರೆ ಇಷ್ಟೊಂದು ಕೌರವರ ಸೈನ್ಯ, ಕೌರವರ ಘಟಾನುಘಟಿ ಮಹಾನುಭಾವರುಗಳೆಲ್ಲ ಒಬ್ಬ ಹೆಣ್ಣು ಮುಂದೆ ತಲೆ ತಗ್ಗಿಸಿ ನಿಲ್ಲುವಂಥ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ. ಅಂದರೆ ಇಡೀ ಸರ್ಕಾರ ಮಂಡ್ಯದಲ್ಲಿ ಕೂತಿದೆ. ಒಬ್ಬ ಹೆಣ್ಣು ಮಗಳು ಅವ್ರ ವಿರುದ್ಧ ಫೈಟ್ ಮಾಡ್ತಾ ಇದ್ದಾಳೆ ಅಂದರೆ ಈ ಸರ್ಕಾರದ ಯೋಗ್ಯತೆ, ಈ ಸರ್ಕಾರದ ಗೌರವ, ಈ ಸರ್ಕಾರ ಶಕ್ತಿ ಇವತ್ತು ಜಗಜ್ಜಾಹಿರವಾಗಿದೆ. ಸೊ ನಾವು ಬೆಂಬಲವನ್ನು ಕೊಟ್ಟಿದ್ದೀರಿ, ಅವ್ರಿಗೆ ಚುನಾವಣೆಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದೀರಿ. ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಇದೆ. ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಅಂಬರೀಷ್ ಅವರು ವಿಶೇಷವಾಗಿ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗಕ್ಕೆ ಕಾವೇರಿ ವಿಚಾರ ಬಂದಾಗ ತಮ್ಮ ಕೇಂದ್ರದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 2 ವರ್ಷ ಅವರು ಆ ಒಂದು ಕೇಂದ್ರದ ಸ್ಥಾನವನ್ನು ಒಪ್ಕೊಂಡೇ ಇದ್ದಂಥವರು. ಆ ಥರ ತ್ಯಾಗ ಮಾಡಿದಂಥ ಒಬ್ಬ ವ್ಯಕ್ತಿಯ ಶ್ರೀಮತಿಯವರಿಗೆ ಈ ರೀತಿ ಕಿರುಕುಳ ಕೊಟ್ಟು, ಅವರಿಗೆ ತೊಂದರೆ ಕೊಟ್ಟು ಚುನಾವಣೆಯಲ್ಲಿ ಅವ್ರನ್ನ ಅಪಮಾನ ಮಾಡುವಂಥದ್ದು ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲ್ಲ.